ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಜುವೀವ್. ಈಗಾಗಲೇ ಡಿಗ್ರಿ ಮಾಡ್ತಿರೋರು ಮತ್ತು ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇವರಿಬ್ಬರಿಗೂ ಕೂಡ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದಾಗಿದೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಮಿಕ್ಕಿದ ಕುರಿಗಳೆಲ್ಲ ಬಿದ್ದಂತೆ ಅನ್ನೋ ಹಾಗೆ ಮನೆಯಲ್ಲಿ ಅಕ್ಕ ಅಥವಾ ಅಣ್ಣ ಒಂದು ಡಿಗ್ರಿಯನ್ನು ಮಾಡ್ತಿದ್ದಾರೆ ಅಥವಾ ಈಗಾಗಲೇ ಮುಗಿಸಿದ್ದಾರೆ ಅಂತಂದರೆ ನೆಕ್ಸ್ಟ್ ಅವರ ತಮ್ಮ ಅಥವಾ ತಂಗಿಗೆ ಮನೇಲಿ ಹೇಳೋದೆ, ನೀನು ನಿಮ್ಮ ಅಣ್ಣ ಅಕ್ಕ ಅಥವಾ ಕಜಿನ್ಸ್ ಥರ ಡಿಗ್ರಿ ಮಾಡು ಅಂತ ಹೇಳೋದು ಸಹಜ. ಆದರೆ ಡಿಗ್ರಿ ಮುಗಿಸ್ತಂಥವ್ರಿಗೆ ಅವರ ಓದಿನ ತಕ್ಕನಾಗೆ ಕೆಲಸ ಮತ್ತು ಸಂಬಳ ಎರಡೂ ಕೂಡ ಸಿಗಲ್ಲ. BA, BCom, BBA, BSc, ಇಂಜಿನಿಯರಿಂಗ್, ಡಿಪ್ಲೊಮೊ, ITI ಹೀಗೆ ಬೇಕಾದಷ್ಟು ಡಿಗ್ರಿ ಕೋರ್ಸ್ಗಳಿವೆ. ಆದರೆ ಕೋರ್ಸ್ ಮಾಡಿದವರಲ್ಲಿ ಕೇವಲ 1-2% ಜನಗಳಿಗೆ ಮಾತ್ರ ಕೆಲಸ ಸಿಗ್ತಾ ಇದೆ. ಇನ್ನುಳಿದವರೆಲ್ಲ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ಹೌದು ಸ್ನೇಹಿತರೆ, ಇದು ರಿಯಾಲಿಟಿ. ನಾವು ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅಕ್ಸೆಪ್ಟ್ ಮಾಡ್ಕೋಬೇಕು. ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿದ್ಮೇಲೆ ಅರ್ಥ ಆಗ್ತಿರೋ ಒಂದು ವಿಷಯ ಏನಂದರೆ, 10th ಮಾಡಿ ಕೆಲಸ ಮಾಡ್ತಿರೋ ಎಷ್ಟೋ ಜನ ನಮಗಿಂತ ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ನಾವು ಓದಿ ಏನೋ ಒಂದು ಮಾಡೋಣ ಅಂದ್ಕೊಂಡ್ಬಂದು ಬಟ್ ಇಲ್ಲ ಅಂದ್ಕೊಂಡಂಗೆ ಏನೂ ಇರಲ್ಲ. ಇನ್ನು ಗೌರ್ಮೆಂಟ್ ಕೆಲಸ ತಗೊಳ್ತೀನಿ ಅಂದ್ಕೊಂಡು ಬರೋವಂಥವ್ರು ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸರಿಯಾಗಿ ನೇಮಕಾತಿಗಳಾಗಲ್ಲ, ಎಕ್ಸಾಮ್ಗಳೆಲ್ಲ ಸ್ಕ್ಯಾಮ್ ಆಗ್ತವೆ, ಒಳಗೊಳಗೆ ಭ್ರಷ್ಟಾಚಾರಗಳು ನಡೀತವೆ. ಇನ್ನು ನೇಮಕಾತಿ ಮಾಡಿ ಅಂತ ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ನಮ್ಮ ಮಾತಿಗೆ ಕ್ಯಾರೆ ಅನ್ನಲ್ಲ. ಹೀಗಿರುವಾಗ PU ಮಾಡಿದ್ದೀನಿ, ನೆಕ್ಸ್ಟ್ ಡಿಗ್ರಿ ಮಾಡ್ಕೊತೀನಿ, ಒಂದು ಜಾಬ್ ತೊಗೊತೀನಿ, ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಯೋಚನೆ ಮಾಡೋರು ಒಂದು ಸ್ವಲ್ಪ ರಿಯಾಲಿಟಿ ಕಡೆ ಥಿಂಕ್ ಮಾಡಿ. ಡಿಗ್ರಿ ಮಾಡ್ತಿದ್ದೀನಿ ಅಂತ ಸುಮ್ಮನಿರಬೇಡಿ. ಹೊಸ ಹೊಸ ಸ್ಕಿಲ್ಸ್ಗಳನ್ನು ಕಲ್ತ್ಕೊಳ್ಳಿ, ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ, ಇವಾಗಲೇ ಡಿಸೈಡ್ ಮಾಡಿ. ಡಿಗ್ರಿ ಮುಗಿದ್ಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಅಂದ್ಕೋಬೇಡಿ. ನಿಮ್ಮ ಡಿಗ್ರಿಗೆ ತಕ್ಕಂತೆ ಯಾವ್ಯಾವ ಕೋರ್ಸ್ಗಳನ್ನು ಮಾಡಿದ್ರೆ ನಿಮಗೆ ಡಿಮ್ಯಾಂಡ್ ಇರುತ್ತೆ ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ವಿಡಿಯೋ ಲಿಂಕ್ನ ಪಿನ್ ಮಾಡಿರ್ತೀನಿ, ಆ ಮೂಲಕನೂ ಕೂಡ ಹೋಗಿ ವಿಡಿಯೋನ ನೋಡ್ಬೋದು. ಸ್ನೇಹಿತರೆ, ಇದು ನಿಮಗೆ ಡಿಗ್ರಿ ಮಾಡಬೇಡಿ ಅಂತ ಹೇಳುವಂಥ ವಿಡಿಯೋ ಅಲ್ಲ. ಮಾಡಿ, ಅದರ ಜೊತೆಗೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಂಥ ಸ್ಕಿಲ್ಸ್ಗಳನ್ನು ಕಲ್ತ್ಕೊಳ್ಳಿ. ಸ್ನೇಹಿತರೆ, ಈಗಿನ ಡಿಗ್ರಿ ಕೋರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.